ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ದಾವೀದ ರಾಜನ ಒಂದು ಪ್ರಾರ್ಥನೆಯನ್ನ ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯದ ಮುಖಾಂತರವಾಗಿ ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಎಷ್ಟು ಸುಂದರವಾದ ಪ್ರಾರ್ಥನೆಯನ್ನ ದಾವೀದ ರಾಜನು ಮಾಡುವುದನ್ನ ನಾವು ನೋಡ್ತೇವೆ ಇಲ್ಲಿ. ಮೊದಲನೇದಾಗಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, ಯೆಹೋವನ ಮನೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ದೇವ ಮಕ್ಕಳು ಸೇರಿ ಆತನನ್ನ ಆರಾಧಿಸುವ ಸ್ಥಾನವಾಗಿದೆ. ಅದು ದೇವ ಮಕ್ಕಳ ಅನ್ಯೂನ್ಯತೆಯ ಸ್ಥಳವಾಗಿದೆ. ಆ ಒಂದು ಅನ್ಯೂನ್ಯತೆಯಲ್ಲಿ ನಾನು ನನ್ನ ಜೀವಮಾನವೆಲ್ಲ ವಾಸ ಮಾಡಬೇಕು ಎಂಬುದಾಗಿ ದಾವೀದ ರಾಜನು ದೇವರಲ್ಲಿ ಪ್ರಾರ್ಥನೆ ಮಾಡಿದನು. ಪ್ರಿಯರೇ, ಎರಡನೇದಾಗಿ ನಾವು ನೋಡುವಾಗ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆ ದೇವರ ಮಕ್ಕಳ ಅನ್ಯೂನ್ಯತೆಯಲ್ಲಿ ಆ ದೇವರ ಪ್ರಸನ್ನತೆಯನ್ನ ನಾನು ನೋಡಬೇಕು. ದೇವರ ಪ್ರಸನ್ನತೆ ಎಂಬುದಾಗಿ ನಾವು ನೋಡುವಾಗ ಆತನ ಸೌಂದರ್ಯ, ಆತನ ಮಾಧುರ್ಯ, ಆತನ ಎಲ್ಲಾ ಒಳ್ಳೆ ಗುಣ ಲಕ್ಷಣಗಳು ಅಲ್ಲಿ ಕಂಡು ಬರುವಂತದ್ದಾಗಿದೆ. ಆ ಪ್ರಸನ್ನತೆಯನ್ನ ನಾನು ನನ್ನ ಜೀವಮಾನದಲ್ಲೆಲ್ಲ ನಾನು ನೋಡಬೇಕು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಮೂರನೇದಾಗಿ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ, ದೇವರ ಮಂದಿರ ಎಂಬುದಾಗಿ ನಾವು ನೋಡುವಾಗ ನಾವೇ ಆತನ ಆಲಯವಾಗಿದ್ದೇವೆ ಎಂಬುದಾಗಿ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನು ನಮ್ಮಲ್ಲಿ ವಾಸಿಸುತ್ತಿದ್ದಾನೆ. ನಾವೇ ಆ ದೇವರ ಆಲಯವಾಗಿದ್ದೇವೆ. ದಾವೀದ ರಾಜನು ತನ್ನಲ್ಲಿ ದೇವರ ಧ್ಯಾನವನ್ನ ಮಾಡಬೇಕು ತನ್ನ ಜೀವಮಾನದಲ್ಲೆಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಪ್ರಿಯ ದೇವಜನರೇ, ನಾವು ಅನೇಕ ವಿಷಯವಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇರಬಹುದು. ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರಬಹುದು. ಆದರೆ ದೇವರೊಟ್ಟಿಗೆ, ದೇವ ಮಕ್ಕಳೊಟ್ಟಿಗೆ ಇರುವಂತ ಅನ್ಯೂನ್ಯತೆಯ ವಿಷಯವಾಗಿ, ದೇವರ ಒಳ್ಳೆತನವನ್ನ ಕುರಿತಾಗಿ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ಆತನ ಗುಣಲಕ್ಷಣಗಳನ್ನ ನಾವು ಕಾಣುತ್ತಿದ್ದೇವಾ? ಆತನನ್ನ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಧ್ಯಾನಿಸ್ತಾ ಇದ್ದೇವಾ? ಆ ದೇವರ ಮಕ್ಕಳ ಅನ್ಯೂನ್ಯತೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವಾ? ಈ ಎಲ್ಲಾ ವಿಷಯಗಳನ್ನ ಕುರಿತು ನಾವು ಯೋಚಿಸಬೇಕಾಗಿದೆ. ಅದರ ವಿಷಯವಾಗಿ ಪ್ರಾರ್ಥಿಸಬೇಕಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ತಾನೇ ಆ ರೀತಿ ನಡೆಯಲಿಕ್ಕೆ, ಆತನೊಟ್ಟಿಗೆ ಅಂಟಿಕೊಂಡು ಜೀವಿಸುವ ಹಾಗೆ, ಆತನೊಟ್ಟಿಗೆ ಸನ್ನಿಕಟ ಸಂಪರ್ಕವನ್ನ ಬೆಳೆಸಿಕೊಂಡು ದಿನದಿಂದ ದಿನ ಹೆಚ್ಚಾಗಿ ಆತ್ಮೀಕ ರೀತಿಯಲ್ಲಿ ಬೆಳೆಯುವ ಹಾಗೆ
ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಲಾಭಕ್ಕಾಗಿ ಉಪಯೋಗ ಮಾಡಲಿ. ಆಮೇನ್.